ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಒಂದು ಕಳೆದ ವರ್ಷದಲ್ಲಿ ನಾನು ಒಂದು ಸತಿ ಬಂದಿದ್ದೆ ಹೇರ್ ಕಟ್ ಮಾಡಿಬಿಟ್ಟು. ಮನೇಲಿ ಉಡಿಸ್ಕೋತೀನಿ ಅಂತ ಗೊತ್ತಿದ್ರು ಮತ್ತೆ ಮಾಡ್ತಾಯಿದ್ದೀನಿ ಅಂತೆಲ್ಲ ಹೇಳಿಬಿಟ್ಟು, ಮತ್ತೆ ಮನೇಲಿ ಬೈತಾರೆ ಅಂತ ಗೊತ್ತಿದ್ಬಿಟ್ಟು, ಕೂದಲು ನೀವೇ ನೋಡಿ ಯಾವ ಮಟ್ಟಕ್ಕೆ ಡ್ಯಾಮೇಜ್ ಆಗಿದೆ ಅಂತ, ಜೀವನೇ ಇಲ್ದಿರೋ ಥರ ಆಗಿದೆ. ಸೊ ಐ ಥಾಟ್ ಎಲ್ಲರೂ ಮಾಡಿಸಿದ್ದಾರೆ, ನಾನು ಮಾಡಿಸೋಣ ಅಂತ ಹೇರ್ ಟ್ರೀಟ್ಮೆಂಟ್ನ. ಸೊ ಗಟ್ಟಿ ಮನಸ್ಸು ಮಾಡಿಬಿಟ್ಟು ಹೋಗ್ತಾಯಿದ್ದೀನಿ. ಗೊತ್ತಿಲ್ಲ ಅದು ಹೆಂಗೆ, ಐ ಡೋಂಟ್ ನೋ ವಾಟ್ ಎವರ್ ದ ರಿಸಲ್ಟ್ ಇಸ್, ಬಟ್ ಐ ವಾಂಟ್ ಟು ಟ್ರೈ ಇಟ್. ಏನಾದರೂ ಆಗಲಿ ನೋಡೋಣ, ದೇವರೇ ಚೆನ್ನಾಗಾಗಲಿ ಅಂತ ಮನಸ್ಸಲ್ಲಿದೆ. ಬಟ್ ಆದರೂ ಸುಮಾರು ಜನ ಹೇಳಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಈಸಿ ಇದೆ ಮೇಂಟೆನೆನ್ಸ್ ಅಂತೆಲ್ಲ. ಇನ್ನೊಂದಷ್ಟು ಜನ ಹೇಳಿದ್ರು ಬೇಡ, ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಅಂತ. ಮಿಕ್ಸ್ಡ್ ಒಪಿನಿಯನ್ಸ್ ಎಲ್ರಿಗೂ. ಒಂದು ಸತಿ ಹೇಳ್ತಾರೆ ಚೆನ್ನಾಗಿದೆ ಅಂತ, ಇನ್ನೊಂದಷ್ಟು ಜನ ಹೇಳ್ತಾರೆ ಚೆನ್ನಾಗಿಲ್ಲ ಅಂತ. ವಾಟ್ ಎವರ್ ಇಟ್ ಇಸ್, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸುಮಾರು ಸತಿ ಮಾಡಲಾ ಬೇಡವಾ ಅಂತ. ಆಮೇಲೆ ಯಾವುದೋ ಒಂದು ಇನ್ಸ್ಟಾ ರೀಲ್ ನೋಡಿದೆ, ಅದರಲ್ಲಿತ್ತು ವಯಸ್ಸು ಆಗೋದ್ಮೇಲೆ ಮಾಡೋದಕ್ಕಾಗಲ್ಲ, ನನಗಿನ್ನ ಮುದುಕಿ ಆದಮೇಲೆ ತಲೆಯಲ್ಲಿ ಕೂದಲಿರುತ್ತಾ ಅಂತಲೇ ಗೊತ್ತಿಲ್ಲ. ಸೊ ಕೂದಲಿರುವಾಗ ಸ್ವಲ್ಪ ಮಾಡಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಹೇರ್ ಬೊಟಾಕ್ಸ್ ಮಾಡಿಸ್ಕೊಳ್ಳೋಣ ಅಂತ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಸುಮಾರು ಟೈಮ್ ಆಯಿತು. ಇವತ್ತು ಹೋಗೋಣ ಅಂತ ಹೋಗ್ತೀನಿ, ಬೇಡ ಅಂತ ಬರ್ತೀನಿ. ಚೆನ್ನಾಗಾಗಲಿ ಅಂತ ಪ್ರೇ ಮಾಡಿಕೊಂಡು ಹೊರಡ್ತಾ ಇದ್ದೀನಿ. ಅಲ್ಲಿ ಏನೇನಾರು ಮಾಡ್ತಾರೆ ತೋರಿಸ್ತೀನಿ. ಸೊ ನಾನು ರೆಕಾರ್ಡ್ ಮಾಡ್ಕೋತಾ ಇದ್ದೀನಿ, ನಾನು ಹೇರ್ ಬೊಟಾಕ್ಸ್ ಮಾಡೋಕ್ಕೂ ಮುಂಚೆ ನನ್ನ ಕೂದಲು ಈ ಥರ ಇದೆ. ಇನ್ನು ಮಾಡಾದ್ಮೇಲೆ ಚೆನ್ನಾಗಾದರೂ ಆಗ್ಬೋದು, ಚೆನ್ನಾಗಾಗದೇ ಇರಬಹುದು. ಬಟ್ ಲೆಟ್ಸ್ ಸಿ. ಇದೇ ಥರ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋ ಹಾಕಿದ್ದೆ ಹೇರ್ ಕಟ್ ಮಾಡಿಸ್ಕೊಳ್ಳೋ ಮುಂಚೆ. ಆವಾಗ ಇಲ್ಲಿ ತನಕ ಇತ್ತು ನನಗೆ ಕೂದಲು, ಅದು ಕಟ್ ಮಾಡಿಸಿ ಇಷ್ಟೇ ಮಾಡಿಕೊಟ್ಬಿಟ್ಟಿದ್ರು ಅವರು. ನೋಡೋಣ ಇವಾಗ ಹೆಂಗಾಗುತ್ತೆ, ಎಷ್ಟು ಡ್ಯಾಮೇಜ್ ಆಗಿದೆ ನೋಡಿ. ಸೊ ಲೆಟ್ಸ್ ಗೋ ಆ್ಯಂಡ್ ಟ್ರೈ ಹೇರ್ ಬೊಟಾಕ್ಸ್. ಸಿ ಯು ದೇರ್. ಹೋಪಿಂಗ್ ಫಾರ್ ದ ಬೆಸ್ಟ್. ಚೆನ್ನಾಗಾದರೂ ಚೆನ್ನಾಗಾಗಿಲ್ಲ ಅಂದರೆ ಸ್ವಲ್ಪ ನಯ ವಿನಯದಿಂದ ಕಮೆಂಟ್ಸ್ ಹಾಕಿ. ಯಾಕೆಂದರೆ ಕೆಟ್ಟದಾಗಾದರೆ ನಾನೇ ಬೇಜಾರಲ್ಲಿರ್ತೀನಿ, ಅದ್ರ ಮೇಲೆ ನೀವು ಒಂದಷ್ಟು ಕಮೆಂಟ್ಸ್ ಹಾಕಿ ನನ್ನ ಹರ್ಟ್ ಮಾಡಿಬಿಡಿ. ಸೊ ಪ್ರಿಯರ್ ವಾರ್ನಿಂಗ್ ಕೊಡ್ತಾಯಿದ್ದೀನಿ, ವಾರ್ನಿಂಗ್ ಅಲ್ಲ, ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಮುಂಚೆನೇ. ಅಕಸ್ಮಾತ್ ಏನಾದರೂ ಕೆಟ್ಟದಾಗಾದರೆ ದಯವಿಟ್ಟು ತುಂಬ ಹಾರ್ಷಾಗಿ ಕಮೆಂಟ್ಸ್ ಹಾಕ್ಬಿಟ್ಟು ಇನ್ನೂ ನೋವು ಮಾಡಬೇಡಿ ಅಂತ. ಓಕೆ, ಅಲ್ಲಿ ಹೋಗ್ಬಿಟ್ಟು ಏನಾಗುತ್ತೆ ಅಂತ ನೋಡೋಣ. ನನ್ನ ಕೂದಲು ಇನ್ನೊಂದು ಸತಿ ತೋರಿಸ್ತೇನೆ. ಓಕೆ, ಮುಂದೊಂದು ದಿನ ಕೆಟ್ಟದಾಗಾದರೆ ಇಷ್ಟು ಚೆನ್ನಾಗಿದ್ದಿದ್ದು ಕೂದಲನ್ನ ಹಿಂಗೆ ಮಾಡ್ಕೊಂಡೆ ಅಂತ ಹೇಳ್ತೀನಿ. ಇಲ್ಲ ಚೆನ್ನಾಗಾದರೆ ಇಷ್ಟು ಕೆಳಗಿದ್ದಿದ್ದು ಕೂದಲನ್ನ ಇಷ್ಟು ಚೆನ್ನಾಗಿ ಮಾಡ್ಕೊಂಡೆ ಅಂತ ಹೇಳ್ತೀನಿ. ಎರಡಕ್ಕೂ ಇರಲಿ, ಯಾವುದಕ್ಕೂ ಅಂತ. ಓಕೆ, ಸಿ ಯು ದೇರ್. ಬಾಯ್. ಐ ಜಸ್ಟ್ ರೀಚ್. ನಾವು ಹೋಗ್ತಾ ಇದ್ದೀನಿ. ಆದರೂ ಇನ್ನೊಂದು ಕಡೆ ಬೇಕಾ ಬೇಡವಾ ಮಾಡೋಣ ಅಲ್ವಾ. ಎಷ್ಟು ಜನ ಮಾಡಿಸಿಲ್ಲ, ಏನು ಅಷ್ಟೇನು ಕೂತಿದ್ರಲ್ಲ ಅಂತ ಅನ್ಕೋತೀನಿ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆಂದರೆ ನಾನು ಸುಮಾರು ಸತಿ ನಾನು ಲೈವಲ್ಲೂ ಬಂದು ಕೇಳಿದ್ದೀನಿ ಮಾಡಿಸ ಅಂತ. ಅವಾಗ ಒಂದಷ್ಟು ಜನ ಬೇಡ ಅಂತಲೇ ಹೇಳಿದ್ರು. ಆದರೂ ದುರಾಂಕಾರದಿಂದ ಹೋಗಿ ಮಾಡಿಸ್ಕೊಳ್ಳೋಕೆ ರೆಡಿ ಆಗಿದ್ದೀನಿ. ಆನೆಸ್ಟ್ ರಿವ್ಯೂ ಕೊಡ್ತೀನಿ. ಮತ್ತು ಅದು ಫಸ್ಟೇ ಗೊತ್ತಾಗಲ್ಲ, ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗೋದು. ಸಿ ಯು ಬೈ. ಎರಡು ಹೆಸರಲ್ಲಿ ಒಂದೇ ಸ್ಟುಡಿಯೋನ ಇಡಬಾರ್ದು ಯಾವತ್ತು. ನಾನು ಬಂದಿದ್ದು ಕುವೆಂಪು ನಗರಲ್ಲಿರೋ ಒಂದು ಸಲೂನ್ಗೆ. ಅವರು ಫೋನ್ ಮಾಡಿಬಿಟ್ಟು ನಾನು ಇಲ್ಲಿದ್ದೀನಿ ಅಂದರೆ, ಎಲ್ಲಿ ಮೇಡಮ್ ಕಾಣ್ತಾ ಇಲ್ವಲ್ಲ ನಿಮ್ಮನ್ನು ಅಂತಿದ್ದಾರೆ. ನಾನು ಇಲ್ಲೇ ಇದ್ದೀನಲ್ಲ ಮೇಡಮ್. ಆಮೇಲೆ ಹೇಳ್ತಿದ್ದಾರೆ, ನೀವು ಕುವೆಂಪು ನಗರಕ್ಕೆ ಹೋದ್ರಾ? ನಮ್ಮದು ಬ್ರ್ಯಾಂಚ್ ಇರೋದು ಅದು ವಿಜಯನಗರಲ್ಲಿ ಅಂತ. ಯಾಕೆ ಈ ಥರ ಒಂದೇ ಹೆಸರಿರೋ ಸಲೂನ್ಗಳನ್ನ ಓಪನ್ ಮಾಡ್ತೀರಾ? ನಿಮ್ಮದೇ ಒಂದೊಂದು ಹೆಸ್ರುಗಳು ಇಟ್ಕೊಳ್ಳೋಕ್ಕಾಗಲ್ವಾ ನಿಮಗೆ? ಇವಾಗ ನಾನು ಇಷ್ಟು ದೂರ ಸುಮ್ಮನೆ ಬಂದೆ, ಈಗ ಮತ್ತೆ ನಾನು ಅಷ್ಟು ದೂರ ಪುನಃ ಹೋಗಬೇಕು. ವೆರಿ ಬ್ಯಾಡ್, ವೆರಿ ಬ್ಯಾಡ್. ಸ್ಟಾರ್ಟಿಂಗೇ ಹಿಂಗೆ ಆಗ್ತಿದೆ. ಬೇಡ ಅಂತ ಯೂನಿವರ್ಸೇ ಮುನ್ಸೂಚನೆ ಕೊಡ್ತಿದ್ಯಾ, ಹೊಟ್ಟೋಗ್ಬಿಡು ಬೇಡ ಅಂತ. ಗೊತ್ತಿಲ್ಲ, ಒಟ್ಟಾಗಿ ಕುವೆಂಪು ನಗರಲ್ಲೂ ವಿಜಯನಗರಲ್ಲೂ ಸೇಮ್ ಹೆಸರಿರೋ ಸ್ಟುಡಿಯೋ ಇದೆ ಅಂತ ಗೊತ್ತಾಯಿತು. ನೋಡೋಣ ಬಿಡಿ. ಹೋಪ್ಫುಲಿ ಇವಾಗಾದರೂ ಕರೆಕ್ಟ್ ಅಡ್ರೆಸ್ಸಿಗೆ ಬಂದಿದ್ದೀನಿ ಅಂತ ಅಂದ್ಕೋತೀನಿ. ಯಾವುದೋ ಸಲೂನಲ್ಲಿ ಬುಕ್ ಮಾಡಿ ಇನ್ಯಾವುದೋ ಸಲೂನ್ಗೆ ಹೋಗಿ ವೈ ಆಮ್ ಐ ಸೋ ಸ್ಟುಪಿಡ್? ಎಟ್ ಟೈಮ್ಸ್ ಐ ಫೀಲ್ ಐ ಆಮ್ ಸ್ಟುಪಿಡ್, ಬಟ್ ಟುಡೇ ಐ ಫೆಲ್ಟ್ ಐ ಆಮ್ ರಿಯಲಿ ಸ್ಟುಪಿಡ್. ಓಕೆ, ಇವಾಗ ಬಂದಿದ್ದೀನಿ. ಇದಾಗಿರಲಿ ದೇವ್ರೆ, ನಾನು ಬುಕ್ ಮಾಡಿರೋ ಸಲೂನ್ ಅಂತ. ನೋಡೋಣ ಹೋಗ್ಬಿಟ್ಟು. ವೆರಿ ಮಚ್ ಎಕ್ಸೈಟೆಡ್.
ಲಿಫ್ಟು ಓಪನ್ ಆಗ್ತಿಲ್ಲ. ಆಯ್ತು. ಓಹ್, ಕ್ಯಾನ್ ಯು ಸಿ ಮೈ ಹೇರ್? ಯಾ, ಪರ್ಫೆಕ್ಟ್ ಆಗಿದೆ. ನನ್ನ ಮುಖನೂ ಬರ್ತಾ ಇದೆ, ಕೂದಲು ಬರ್ತಾ ಇದೆ. ಅಯ್ಯೋ ಲಿಫ್ಟಣ್ಣ ಇರೋಣ. ಓಕೆ, ಲೆಟ್ಸ್ ಗೆಟ್ ಇಟ್. ಓಕೆ, ಸಿ ಮೈ ಹೇರ್. ವಾಪಸ್ ಮಾಡಿಲ್ಲ. ಯಾವ ರೇಂಜಿಗೆ ಎಕ್ಸೈಟ್ ಆಗಿದ್ದೀನಿ ಅಂದರೆ, ಹಾಂ ಓಕೆ, ಕ್ಯಾನ್ ಯು ಸಿ ದ್ಯಾಟ್? ಹಾಂ, ಈ ಥರ ಇದೆ ಕೂದಲು. ಇವಾಗ ಇನ್ನೊಂದು 3 ಅವರ್ಸಲ್ಲಿ ನನ್ನ ಕೂದಲು ಆಗುತ್ತೆ ಬೇರೆ ಥರ. ಓಕೆ, ಫೈನಲಿ ನಾನು ಬುಕ್ ಮಾಡಿರೋ ಸಲೂನ್ಗೆ ಬಂದೆ. ಇದು ಫಸ್ಟ್ ಟೈಮ್ ನಾನು ಈ ಸಲೂನ್ನ ವಿಸಿಟ್ ಮಾಡ್ತಾ ಇರೋದು, ವಿಜಯನಗರಲ್ಲಿರೋ ಗ್ಲಾಮ್ ಸ್ಟುಡಿಯೋಸ್ ಅಂತ. ಯಾಕೆ ಇದನ್ನೇ ಆಪ್ಟ್ ಮಾಡ್ಕೊಂಡೆ ಅಂದರೆ, ನಾನು ತುಂಬ ಸಲೂನ್ಸ್ ಅವ್ರಿಗೆ ಕಾಲ್ ಮಾಡಿ ನಾನು ಕೇಳ್ತಾ ಇದ್ದೆ ಯಾವ ಥರ ಇದೆ. ನನ್ಗೆ ಯಾರೂ ಒಂದು ಕ್ಲಿಯರಾಗಿ ಏನು ಇನ್ಫಾರ್ಮೇಷನ್ ಕೊಡ್ತಾ ಇರಲಿಲ್ಲ ಅಥವಾ ರೆಸ್ಪಾಂಡ್ ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ. ಇವ್ರು ನೀಟಾಗಿ ನನಗೆ ನಿಮ್ಮ ಕೂದಲದ ಫೋಟೋ ಕಳಿಸಿ ಕರೆಕ್ಟಾಗಿ ಹೇಳಿದ್ರು. ಹೌದು, ಅವ್ರು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದಾರೆ ಅಂತ ಸಮೇತ ಫಸ್ಟೇ ಹೇಳಿದರು. ನೀವು ಚೆಕ್ ಮಾಡಿ ನಿಮಗೆ ಓಕೆ ಆದರೆ ಆ ಪ್ರಾಡಕ್ಟಲ್ಲಿ ನೀವು ಮಾಡಿಸ್ಕೊಳ್ಳಿ, ಎಲ್ಲ ಕ್ಲಿಯರಾಗಿ ಹೇಳಿದರು. ಆ್ಯಂಡ್ ದ ಕಸ್ಟಮರ್ ಸರ್ವಿಸ್ ಹೇಳಲೇಬೇಕು. ಇದು ಯಾವುದೇ ಥರ ಪೇಯ್ಡ್ ಪ್ರಮೋಷನ್ ಅಲ್ಲ, ಬಟ್ ದ ವೇ ದೇ ಟ್ರೀಟ್ ದ ಕಸ್ಟಮರ್ಸ್, ಇಟ್ಸ್ ರಿಯಲಿ ಅಮೇಝಿಂಗ್. ನಾನು ಮೈಸೂರಲ್ಲಿ ತುಂಬ ಸಲೂನ್ಸ್ಗೆ ಹೋಗಿದ್ದೀನಿ, ಬಟ್ ಎಲ್ಲೂ ಈ ಥರ ಸರ್ವಿಸ್ ನಂಗೆ ಸಿಕ್ಕಿಲ್ಲ. ನನ್ನ ಹೇರ್ ಕಟ್ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ, ಐ ವಾಸ್ ಅಟರ್ಲಿ ಡಿಸಪಾಯಿಂಟೆಡ್. ನಿಜವಾಗ್ಲೂ ಒಂಚೂರು ಇಷ್ಟ ಆಗಿರಲಿಲ್ಲ ದ ವೇ ದೇ ಬಿಹೇವ್ಡ್. ಅದರಲ್ಲೇ ನಾನು ಡೈರೆಕ್ಟಾಗಿ ಹೇಳಿದ್ದೀನಿ ನಂಗೆ ಅವ್ರ ಸರ್ವಿಸ್ ಇಷ್ಟನೇ ಆಗಿಲ್ಲ ಅಂತ. ಬಟ್ ಇಲ್ಲಿ ಇಷ್ಟ ಆಗೋದಕ್ಕೆ ಹೇಳ್ತಾ ಇದ್ದೀನಿ. ಹೇರ್ ವಾಶ್ ಮಾಡ್ತಾ ಇದ್ದಾರೆ ಇವಾಗ. ಹೇರ್ ವಾಶ್ ಆದಮೇಲೆ ಏನು ಮಾಡ್ತಾರೆ ಗೊತ್ತಿಲ್ಲ. ಆ್ಯಂಡ್ ಹೇರ್ ಬೊಟಾಕ್ಸ್ ಮಾಡಿಸೋಣ ಅಂತ ಬಂದಿತ್ತು, ಬಟ್ ಅವ್ರು ಹೇಳಿದ್ರು ನನ್ನ ಹೇರ್ಗೆ ನ್ಯಾನೋಪ್ಲಾಸ್ಟಿ ಇನ್ನೂ ಬೆಟರಾಗಿ ಸೂಟ್ ಆಗುತ್ತೆ ಅಂತ. ಬನ್ನಿ ಕ್ಯಾಮ್ರಾಮನ್ ಬಾಯಿ ಒಳಗೆ ಬಂದ್ಬಿಟ್ಟು ಝೂಮ್ ಆಗ್ತಿದ್ದಾರೆ ಆ ಮಟ್ಟಿಗೆ. ನ್ಯಾನೋಪ್ಲಾಸ್ಟಿ ಮಾಡ್ತಾಯಿದ್ವಿ. ಆ್ಯಂಡ್ ಕೆಳಗಡೆ ತುಂಬ ಡೆಡ್ ಹೇರ್ ಇತ್ತು ಅಂತ ಹೇಳ್ಬಿಟ್ಟು ಕಟ್ ಮಾಡಿದ್ರು. ನಾನು ಜಾಸ್ತಿ ಮಾಡ್ತಾರೇನೋ, ಯಾಕೆಂದರೆ ಲಾಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು, ಅಷ್ಟು ಕೆಟ್ಟದಾಗಿತ್ತು ಲಾಸ್ಟ್ ಸಲೂನ್ ಎಕ್ಸ್ಪೀರಿಯೆನ್ಸ್ ಅಂತ ಅಂದ್ಕೊಂಡ್ರೆ. ದೇ ವರ್ ವರಿಡ್ ಅಬೌಟ್ ಮೈ ಹೇರ್, ಜಾಸ್ತಿ ಉದ್ದ ಕಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಎಷ್ಟು ಡ್ಯಾಮೇಜ್ ಆಗಿತ್ತು ಅಷ್ಟನ್ನು ಕಟ್ ಮಾಡಿದ್ರು. ಮಧ್ಯ ಜ್ಯೂಸ್ ಎಲ್ಲ ಕೊಡ್ತಾಯಿದ್ರು. ಅದು ತುಂಬ ಖುಷಿ ಆಯಿತು ನನಗೆ. ಏನು ತಿನ್ನಕ್ಕೆ ಬೇಕು, ಏನು ಕುಡಿತೀರಾ, ಏನು ತಿಂತೀರಾ ಅಂತ ಮತ್ತೆ ಕೇಳ್ತಾಯಿದ್ರು. ಸ್ಕೂಲ್ಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಜುಟ್ಟೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಕೂತಿದ್ದಾರೆ. ಇವಾಗ ಬ್ಯಾಗ್ ಹಾಕ್ಕೊಂಡು ಸ್ಕೂಲ್ಗೆ ಹೋಗೋದು. ಈ ಥರ ಹಾಕ್ಬಿಟ್ಟು ಕೂರಿಸಿದ್ದಾರೆ. ಇವಾಗ ಅಪ್ಲಿಕೇಶನ್ ಆವಾಗಲಿಂದ ವೀಡಿಯೋ ಶೂಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಅವರು ಬ್ಲೋ ಡ್ರೈ ಮಾಡೋ ಸೌಂಡ್ ಕೇಳ್ತಾನೆ ಇದೆ. ಬಿಡಿ, ಮೈಕ್ ತರಬೇಕಿತ್ತು, ತರದೇ ಇರೋದು ನನ್ನ ಮಿಸ್ಟೇಕ್. ವಿಡಿಯೋ ಸ್ಟಾಪ್ ಮಾಡಿದ ತಕ್ಷಣ ಅವರು ಸ್ಟಾಪ್ ಮಾಡ್ತಾರೆ, ನಾನು ವಿಡಿಯೋ ಪ್ಲೇ ಮಾಡಿದ ತಕ್ಷಣ ಅವರು. ಓಕೆ, ಇವಾಗ ಅಪ್ಲಿಕೇಶನ್ ಆಗಿದೆ. ಅವ್ರು ಬೇಕು ಅಂತ ನೋಡಿ. ಇವಾಗ ಈ ಥರ ಕವರ್ ಮಾಡಿಬಿಟ್ಟು ಕೂರಿಸಿದ್ದಾರೆ. ಅಪ್ಲಿಕೇಶನ್ ಆಯಿತು, ಇನ್ನು 1 hour ಈ ಥರ ಕೂತ್ಕೋಬೇಕು. 1 hour ಕೂತ್ಕೊಂಡಾದ್ಮೇಲೆ ಮತ್ತೆ ಹೀಟ್ ಮಾಡಿತು. ಏನೋ ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮೇ ಮಾಡಿಸ್ತಾ ಇರೋದು. ಬಿಡಿ, ಭಾರಿ ಗಲಾಟೆ. ಸೊ ಈ ಥರ ಕೂತಿದ್ದೀನಿ. 1 hour ಹಿಂಗೆ ಕೂತ್ಕೋಬೇಕು. ನಾನಿವಾಗ ಸರ್ಜರಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ತಲೆಗೆ ಇದು ಮಾಸ್ಕೆಲ್ಲ ಹಾಕ್ಬಿಟ್ಟು ಡಾಕ್ಟರ್ ಥರ ಕಾಣ್ತಾ ಇದ್ದೀನಿ. ಇನ್ನೇನೆಲ್ಲ ಹೋಗ್ಬಿಟ್ಟು ಕಿಡ್ನಿ ತೆಗಿಬೇಕಷ್ಟೆ. ಇಷ್ಟೊತ್ತು, ಟು ಬಿ ವೆರಿ ಆನೆಸ್ಟ್, ಇಷ್ಟೊತ್ತು ಅವರು ಆನೇ ಮಾಡಿಲ್ಲ. ಇವಾಗ ಮಾಡಿದ್ರು. ಏನು ಹೇಳೋಣ ಅಂತ ಬಂದೆ. ಯಾಕೆಂದರೆ ಇಲ್ಲಿದ್ದು ಬಿಲ್ ಪೇ ಮಾಡೋದಕ್ಕೆ ಕಿಡ್ನಿ ಕೊಡಬೇಕಾಗ್ಬೇಕು. ಅದಕ್ಕೆ ನಾನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ತೀನಿ. ಎವ್ರಿ 1 hourಗೆ ಬಂದು ಒಂದೊಂದು ಜ್ಯೂಸ್ ಕೊಡ್ತಾಯಿದ್ರು ಪಾಪ. ಇವಾಗ ಮಸ್ಕ್ ಮೆಲನ್ ಜ್ಯೂಸ್. ಫಸ್ಟ್ ಟೈಮ್ ಬಟರ್ ಮಿಲ್ಕ್ ಕೊಟ್ಟರು ಅನಿಸುತ್ತೆ, ನಂಗೆ ನೆನಪಿಲ್ಲ. ಎವ್ರಿ 1 hour ಒಂದೊಂದು ಜ್ಯೂಸ್ ತಂದು ಕೊಡ್ತಾಯಿದ್ರು. ಇವಾಗ ಈ ಥರ ಇದೆ. ಇನ್ನೂ ಹೇರ್ ವಾಶ್ ಆಗಿಲ್ಲ. ಹೇರ್ ವಾಶ್ ಆಗೋಕ್ಕೂ ಮುಂಚೆ ಈ ಥರ ಇದೆ. ಅದಾದಮೇಲೆ ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಐ ಥಿಂಕ್ ಇಟ್ಸ್ ಗುಡ್, ವೆರಿ ಗುಡ್. ನನಗೆ ಯಾವ ಥರ ಕನ್ಕ್ಲೂಷನಿಗೆ ಬರಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಹೊಟ್ಟೆ ಬೇರೆ ಹಸಿತಾಯಿತು ಆಗಿದ್ದಾಗಲಿ ಅಂತ ಹೇಳ್ಬಿಟ್ಟು ಗೋಬಿ ಮಂಚೂರಿ ತಿಂದೆ. ತುಂಬ ಚೆನ್ನಾಗಿತ್ತು. ಮೇ ಬಿ ತುಂಬ ಹೊಟ್ಟೆ ಹಸಿತಾಯಿತ್ತು ಅನಿಸುತ್ತಲ್ವ, ಅದಕ್ಕೆ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಬೆನ್ನು ಮಾಡಬಾರ್ದು, ಅದೇ ಥರ ಆಗೋಗುತ್ತೆ ಕೂದಲು ಅಂತ ಹೇಳಿದರು. ಸೊ ಹಂಗೆ ಸ್ಟ್ರೈಟಾಗಿ ಕೂತ್ಕೊಂಡು ಊಟ ಮಾಡಿದೆ. ಊಟ ಅಲ್ಲ, ಸ್ನ್ಯಾಕ್ ತಿಂದೆ. ನನಗೆಲ್ಲೋ ನಂದು
ಸ್ವಲ್ಪ ಹೇರ್ ಲೈನ್ ಹಿಂದೆ ಇದೆಯಲ್ವಾ ಅದು ಎವಿಡೆಂಟಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಯಿತಾ ಅಂದರೆ ಸ್ವಲ್ಪ ವರೀಡ್ ಆದೆ. ಬಟ್ ದೆನ್ ಐ ಲೈಕ್ ದಟ್. ಓವರಾಲ್ ಆಗಿ ನನಗೆ ತುಂಬ ಇಷ್ಟ ಆಯಿತು. ಇಫ್ ಯು ಕ್ಯಾನ್ ಸಿ ಪ್ರಾಪರ್ಲಿ ನನ್ನ ಕೆಲವೊಂದು ಕೂದಲುಗಳು ಆ ಥರ ನಿಂತಿದೆ. ಸಿ ಕೆನ್ ಯು ಸಿ? ಐ ಡೋಂಟ್ ನೋ ವೈ. ಹೋಗ್ಬೋದು ಅನ್ಸುತ್ತೆ ಎಲ್ಲ ಆಗೋಷ್ಟೊತ್ತಿಗೆ. ಇನ್ನೂ ಕಂಪ್ಲೀಟಾಗಿ ಆಗಿಲ್ಲ. ಇವಾಗಲೇ ಕಮೆಂಟ್ ಹಾಕ್ಬೇಡಿ ಚೆನ್ನಾಗಿ ಕಾಣ್ತಿಲ್ಲ, ಕೆಳಗೆ ಕಾಣ್ತಿದ್ಯಾ, ಮುಂಚೆನೇ ಚೆನ್ನಾಗಿತ್ತು ಅಂತಲ್ಲ. ಕ್ಯಾನ್ ಯು ಸಿ ದಟ್? ಪಾಪ ನನ್ನ ಕೂದಲಿಗೆ ಶಾಕ್ ಕೊಡ್ತಿದೆ, ಅದಕ್ಕೆ ಅದಂಗೆ ಎದ್ದು ನಿಂತ್ಕೊಂಡಿದ್ದೆ. ಬಟ್ ನಂಗೆ ಮೇಂಟೆನೆನ್ಸ್ ಈಸಿ ಆಗುತ್ತಲ್ಲಪ್ಪ, ಸಿಕ್ಕು ಬಿಡ್ಸೋಕ್ಕಾಗ್ತಿರ್ಲಿಲ್ಲ. ದಟ್ಸ್ ಹೌ ಮೈ ಹೇರ್ ಲುಕ್ಸ್ ನೌ ಫ್ರಮ್ ಬಿಹೈಂಡ್. ದಿಸ್ ವಾಸ್ ದ ಮೂಮೆಂಟ್ ಐ ಫೆಲ್ ಇನ್ ಲವ್ ವಿತ್ ಮೈ ಹೇರ್. ಓ ಮೈ ಗಾಡ್. ನನಗೆ ಬಿಡಿ ಜಾಸ್ತಿ ನಾನೇ ಹೋಗ್ಲಕ್ಕೆ ಹೋಗಲ್ಲ. ಆ್ಯಂಡ್ ನಾನಿದು ವೀಡಿಯೋನ 1 ಮಂತ್ ಆದಮೇಲೆ ಏನಕ್ಕೆ ಪೋಸ್ಟ್ ಮಾಡ್ತಾಯಿದ್ದೀನಿ ಅಂದರೆ, ಮಾಡಿದ್ದಿನ ಎಲ್ರಿಗೂ ವಾವ್ ಬ್ಯೂಟಿಫುಲ್ ಅಮೇಝಿಂಗ್ ಅಂತೆಲ್ಲ ಅನಿಸುತ್ತೆ. ಅದಾದಮೇಲೆ ಅದರಿಂದ ಆಗೋ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ಗೊತ್ತಾಗೋದು. ನಾನು ಪರ್ಸ್ನಲಾಗಿ ನನಗೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಹೇರ್ ಬೇಗ ಆಯ್ಲಿ ಆಗ್ತಾಯಿದೆ. 2 ಡೇಸ್ ಒಂದು ಸ್ನಾನ ಮಾಡಲೇಬೇಕಾಗ್ತಾಯಿದೆ. ಮುಂಚೆ 3 ಡೇಸ್ ತನಕನೂ ಆಯ್ಲಿ ಆಗ್ತಾ ಇರಲಿಲ್ಲ. 4th ಡೇಗೆ ಆಯ್ಲಿ ಆಗೋದು ನನ್ನ ಕೂದಲು. ಬಟ್ ಇವಾಗ 2 ಡೇಸ್ಗೆ ತುಂಬ ಆಯ್ಲಿ ಆದಂಗೆ ಆಗ್ತಾಯಿದೆ. ಏರ್ ಫಾಲ್ ಸ್ವಲ್ಪ ಇದೆ. ಇವಾಗಿನ 1 ಮಂತ್ ಆಗಿರೋದ್ರಿಂದ ನನಗೆ ಗೊತ್ತಾಗ್ತಿಲ್ಲ. ಇನ್ನೇನಾದರೂ ವರ್ಸನ್ ಆಯಿತು ಅಂದರೆ ನಾನು ಖಂಡಿತವಾಗ್ಲೂ ಅದ್ರ ಮೇಲೆ ವೀಡಿಯೋ ಮಾಡಿ ಹಾಕ್ತೀನಿ. ಬಟ್ ಇಲ್ಲಿ ತನಕ ನನಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಆಗಿಲ್ಲ. ಸರ್ವಿಸ್ ಅಂತೂ ತುಂಬ ತುಂಬ ಚೆನ್ನಾಗಿತ್ತು. ಸಖತ್ತಾಗಿದೆ. ಸೋ ಹ್ಯಾಪಿ ಇಲ್ಲಿಗೆ ಬಂದು ಮಾಡಿಸ್ಕೊಂಡಿದ್ದು. ತುಂಬ ಖುಷಿಯಾಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು. ಅವ್ರು ಮಾತಾಡೋ ರೀತಿ ಆಗಲಿ, ಅವ್ರು ನಮ್ಮನ್ನು ಕೇರ್ ಮಾಡೋ ರೀತಿ ಆಗಲಿ ತುಂಬ ಚೆನ್ನಾಗಿತ್ತು. ಸಮ್ ಸಲೂನ್ಸ್ ಹೋದರೆ ಅವ್ರು ದುಡ್ಡು ಕೊಡ್ತಿದ್ದಾರೆ, ಅವ್ರು ಮಾಡ್ತಿದ್ದಾರೆ ಅಂತ ನೋಡ್ತಾರೆ. ಬಟ್ ಇವರು ಜ್ಯೂಸ್ ಆಗಲಿ, ಜ್ಯೂಸ್ ಕೊಟ್ಟರು ಅಥವಾ ಬಟರ್ ಮಿಲ್ಕ್ ಕೊಟ್ಟರು ಅಂತ ಅಲ್ಲ. ಬಟ್ ಅವಾಗ ಏನಾದರೂ ಬೇಕಾ ಮೇಡಮ್, ನಮಗೆ ಏನಾದರೂ ಬೇಕಾ ಅಂತ ಕೇಳ್ತಾಯಿದ್ರು. ಆ್ಯಂಡ್ ವೆರಿ ಫ್ರೆಂಡ್ಲಿ ಸ್ಟಾಫ್ಸ್ ಆಲ್ಸೋ. ಸೊ ನಿಮಗೂ ಯಾವುದಾದ್ರೂ ಈ ಥರ ಹೇರ್ ಟ್ರೀಟ್ಮೆಂಟು ಅಥವಾ ಎನಿ ಕೈಂಡ್ ಆಫ್ ಸರ್ವಿಸಸ್, ಯು ಕ್ಯಾನ್ ವಿಸಿಟ್ ಗ್ಲಾಮ್ ಸ್ಟುಡಿಯೋಸ್ ಯುನಿಸೆಕ್ಸ್ ಸಲೂನ್, ವಿಜಯನಗರ್. ಮೈಂಡ್ ಇಟ್, ವಿಜಯನಗರ್. ನಾನು ಯಾವುದೋ ಬೇರೆ ಏರಿಯಾಗೆ ಹೋಗ್ಬಿಟ್ಟು ಬಂದೆ. ಸೊ ಹೇಗೆ ಕಾಣ್ತಿದ್ದೀನಿ? നല്ല കാണുന്നുണ്ട്, ചന്തയുണ്ട്. ಅಪ್ಪ ನಾನು ಹೆಂಗೆ ಕಾಣ್ತಿದ್ದೀನಿ? ಸಕ್ಕ ಸೂಪರ್ ಆಗಿದೆಯಾ ಮಗಳು, ನಿಜ ಹೇಳು. ನಿಜವಾಗ್ಲು ಕಣ್ಣಲ್ಲೇ ನೋಡಕ್ಕಾಯ್ತಿಲ್ಲ. ನೋಡು, ಏನ್ ಮಾಡಿರೋದ್ ನೋಡ್ರಿ. ಹೌದಲ್ಲ, ಇದೆಲ್ಲಿಡೋದು ಮಗಳ? ಅಲ್ಲೇ ಇಡು. ಇದು ಏನವ ಇದು? ಮಾ ದುಡ್ಡೆಲ್ಲ ಖಾಲಿ ಆಯಿತು. ನ್ಯಾನೋ ಪ್ಲಾಸ್ಟಿಯ ಮಾಡಿಸಿ ನೋಡೇ ಹುಡುಗಿ, ನಮ್ಮ ಕೂದಲೆಲ್ಲ ಹೆಂಗಿದೆ ನ್ಯಾಚುರಲ್ ಆಗಿ. ಹೋಗಿ ನ್ಯಾನೋ ಪ್ಲಾಸ್ಟ್ ಅಂತೆ ಆ್ಯಂಟಿ ಪ್ಲಾಸ್ಟ್ ಅಂತ ಮಾಡಿಸ್ಕೊಂಡು ಚೋಟುದ್ದಾನು ಮಾಡಿಸ್ಕೊಂಡು ಏನಿಲ್ಲ ಹೋಗವ, ಏನಾದ್ರು ಮಾಡ್ಕೊ, ನನಗೇನಂತೆ. ಚೆನ್ನಾಗಿದ್ಯಾ? ಇದೆ ನಿಜ ಚೆನ್ನಾಗೇನೋ ಇದೆ ಮಗಳೇ. ದುಡ್ಡು ಅಷ್ಟೇ ಚೆನ್ನಾಗಿತ್ತಲ್ವಾ? ದುಡ್ಡು ಖಾಲಿ ಕೊಡ್ತೀಯ ಸ್ವಲ್ಪ? ಕೊಡ್ತೀನಿ, ಇದ ಪೇಪರ್ ತಿನ್ಕೊ. ಒಂದು ಸ್ವಲ್ಪ ಸ್ಪಾನ್ಸರ್ ಮಾಡ್ತೀಯಾ? ಸ್ಪಾನ್ಸರ್ ಅದು ಕೂದಲಿಗೋಸ್ಕರ. ಏನಾರು ಒಂಚೂರು ಚಿನ್ನ ತಗೋತೀನಿ ಅಂದರೆ ಮಮ್ಮಿ ಒಂಚೂರು ಹೆಂಗೋ ಸ್ಪಾನ್ಸರ್ ಮಾಡ್ಬೋದು. ಕೂದಲಿಗೋಸ್ಕರ ನಿನಗೆ ನಾನಾಗಿದ್ದರೆ ಹೋಗ್ಬಿಟ್ಟು 1 ಗ್ರಾಮ್ ಆದರೂ ಗೋಲ್ಡ್ ತಗೋತಿದ್ದೆ. ಏನಾದರೂ ಒಂದು ಮಾಡಿದ್ರೆ, ಒಂದು ಫೋನ್ ತೊಗೊಂಡ್ರೆ, ಇಲ್ಲ ಹೇರ್ ಟ್ರೀಟ್ಮೆಂಟ್ ಮಾಡಿದ್ರೆ, ಏನಾದ್ರು ಒಂದು ಸ್ವಲ್ಪ ಕಾಸ್ಟ್ಲಿ ಇರೋದು ಏನಾದರೂ ಒಂದು ಮಾಡಿದ್ರೆ ಸಾಕು. ಅದೇ ದುಡ್ಡಿಗೆ ಚಿನ್ನ ತಗೋಬೋದು. ಅಮ್ಮ, ಚಿನ್ನ ತಿನ್ನೋಕ್ಕಾಗತ್ತಾ? ಚಿನ್ನ ತಿನ್ನಕ್ಕಾಗಲ್ಲ, ತಿನ್ನೋ ವಸ್ತುಗಳನ್ನೂ ತಗೋಬೋದು ಚಿನ್ನದಲ್ಲಿ ಕೊಟ್ಬಿಟ್ಟು, ಆಗಲ್ವಾ? ಏನಾದರೂ ಒಂದು ವಸ್ತು ತಗೊಂಡೆ ಅಂತ ಅಂದ್ಕೊಳ್ಳಿ, ಸ್ವಲ್ಪ ಜಾಸ್ತಿ ದುಡ್ಡಿರೋದು. ನಾನಾಗಿದ್ದರೆ 1 ಗ್ರಾಮ್ ಚಿನ್ನ ತಗೋತಿ, 2 ಗ್ರಾಮ್ ಚಿನ್ನ ತಗೋತಿದ್ದೆ. ಈ ಥರ ಚಿನ್ನ ಲೆಕ್ಕ ಹೇಳೋದು ನಮ್ಮಮ್ಮ. ವೈ ಮಾಮ್ಸ್ ಆರ್ ಲೈಕ್ ದಿಸ್, ಐ ಡೋಂಟ್ ನೋ ಗೈಸ್. See you all in the next video. Until then, take care. Bye bye.